ಯೂರಿನ್ ಥೆರಪಿ ಮಾಡೋವಂಥವ್ರಿಗೆ ಈಗಾಗಲೇ ಎಷ್ಟೋ ಸರಿ ತಿಳ್ಕೊತಾ ಇದ್ವಿ, ಮತ್ತೆ ಒಂದ್ಸರಿ ಸಂಪೂರ್ಣವಾಗಿ ಯೂರಿನ್ ಥೆರಪಿ ಮಾಡ್ಕೊತವ್ರು ಏನು ಆಹಾರ ತಿನ್ನಬೇಕು, ಆಹಾರ ಹೇಗಿರಬೇಕು, ಆಯ್ತಾ? ಆಹಾರ ಪದ್ಧತಿ, ಡೈಟ್ ಅಂತ ಹೇಳ್ತೀವಿ ನಾವು. ಇದನ್ನೇ ರೆಸ್ಟ್ರಿಕ್ಷನ್ ಆಫ್ ಡೈಟ್, ಅದು ತಿಳ್ಕೊಳ್ಳಿ ದಯವಿಟ್ಟು. ಓಕೆ, ನೋಡಿ. ಸೊ ಎಸ್ಪೆಷಲಿ ನಮ್ಮ ದೇಹಕ್ಕೆ ವ್ಯಾಧಿಗಳು ಬರ್ತಾ ಇದೆ ಅಂದರೆ ಕಾರಣ ಎರಡು ರೀತಿಯಲ್ಲಿ. ಒಂದು ಏನಂತಂದ್ರೆ ನಾವು ತಿನ್ನುವಂಥ ಆಹಾರ ವಿಷಪೂರಿತ ಆಗಿದೆ. ಎರಡನೇದು ಏನಂತ ಗೊತ್ತಾ, ನಾವು ತಿನ್ಬೇಕಾಗಿರ್ಕಂತ ಜಾಸ್ತಿ ತಿನ್ನೋದು. ಎರಡೇ ಕಾರಣಗಳಿಂದ ನಮಗೆ ವ್ಯಾಧಿಗಳು ಬರೋದು. ಅಫ್ಕೋರ್ಸ್ ಮನಸ್ಸಿಂದ ವ್ಯಾಧಿಗಳು ಬರುತ್ತೆ. ಮನಸ್ಸನ್ನು ನಿರ್ಮಲವಾಗಿ ನಿಶ್ಚಲವಾಗಿ ಇಟ್ಕೋಬೇಕು, ಪ್ರತಿನಿತ್ಯ ಧ್ಯಾನ ಮಾಡಬೇಕು. ಅದೆಲ್ಲ ನಾವು ಮಾಸ್ಟರ್ಸ್ ಆಗಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆದರೆ ಆಹಾರದ ಕಡೆಯಿಂದ ಏನೇನಾಗತ್ತೆ ಅಂತ ಅದು ತಿಳ್ಕೋಬೇಕು. ಎಸ್ಪೆಷಲಿ ಯೂರಿನ್ ಥೆರಪಿ ಮಾಡ್ಕೊಂಡವರು ಇದರ ಮೇಲೆ ಕಾಳಜಿ ವಹಿಸಬೇಕಾಗತ್ತೆ. ಈಗ ಆಹಾರ, ವಿಷಪೂರಿತ ಆಹಾರ ಒಂದು, ತಿನ್ನಬೇಕಾಗಿರೋ ಆಹಾರಕ್ಕಿಂತ ಹೆಚ್ಚು ತಿನ್ನೋದು, ಈ ಎರಡೂ ಕಾರಣಗಳಿಂದ ನಮಗೂ ರೋಗ ದೇಹಕ್ಕೆ ಬಂದೇ ಬರುತ್ತೆ ಅಲ್ವಾ? ಅದು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಡೈಲಿ ಮೀಲ್ಸಲ್ಲಿ ನಾವು ಜಾಸ್ತಿ ಬಯಸಿರೋ ಆಹಾರ ತಿಂದು ತಾಜಾ ತರಕಾರಿಗಳ ಆಹಾರ ತುಂಬ ಕಡಿಮೆ ತಿಂತೀವಿ. ಇದು ರೋಗಗಳಿಗೆ ಪ್ರಧಾನ ಕಾರಣ. ಆಯ್ತಾ? ರೋಗಗಳು ಬರೋದ್ರಲ್ಲಿ ನೋಡ್ಕೊಳ್ಳಿ, ಎರಡು ರೀಸನ್ಸ್ ನಾವು ನೋಡ್ತಾ ಇರ್ತೀವಿ. ಈ ರೀತಿಯಲ್ಲಿ ನಾವು ಆಹಾರ ತಿನ್ನುವಾಗ ಎರಡು ಪ್ರಧಾನ ಕಾರಣಗಳು ಏನಂತಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಅಂದರೆ ಹೆಚ್ಚಾಗಿ ಬಯಸಿರೋ ಆಹಾರ ಈ ತಾಜಾ ತರಕಾರಿಗಳು, ಸಲಾಡ್ ರೂಪದಲ್ಲಿ ತಿನ್ನೋದು ಇಲ್ವೇ ಇಲ್ಲ, ಅದು ಪೂರ್ತಿ ಮಾಯ ಮಾಡಿದೀವಿ. ಆಯ್ತಾ? ಇದರಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಬಯಸಿದ ಆಹಾರ ಹೆಚ್ಚು ತಿಂದಿದೀವಾ, ನಿಮ್ಮ ಆಹಾರದಲ್ಲಿ ಪೋಷಕಾಂಶಗಳು ಜೀರೋ. ಅರ್ಥ ಆಯ್ತಾ? ಪೋಷಕಾಂಶಗಳು ಜೀರೋ. ಈಗ ನೋಡಿ, ಜಂತುಗಳು ನೋಡ್ತಾ ಇದ್ವಿ. ಅನೇಕ ಜಂತುಗಳು ಅಂದರೆ ಒಂದು ಪ್ರಾಣಿಗಳು ಎಂಥ ಆರೋಗ್ಯವಂತವಾಗಿರ್ತವೆ. ಅದಕ್ಕೇನು ಸಿಗತ್ತೆ ಅಂತಂದರೆ ನೇಚರಲ್ಲಿ ಸಿಗುವಂಥ ಆಹಾರನೇ ಅದಕ್ಕೆ ಪ್ರಧಾನ ಕಾರಣ. ನೇಚರಲ್ಲಿ ಸಿಗುವಂಥ ಆಹಾರವನ್ನು ನೇರವಾಗಿ ಪ್ರತ್ಯಕ್ಷವಾಗಿ ತಿನ್ನೋದು. ಅದು ಬಯಸೋದೆಲ್ಲ, ಅದೇನು ಮಾರ್ಪಿಡಿ ಒಂಥರ ಚೇಂಜಸ್ ಏನು ಮಾಡೋದಿಲ್ಲ, ನೇರವಾಗಿ ಪ್ರತ್ಯಕ್ಷವಾಗಿ ತಿಂತವೆ. ಅದಕ್ಕೆ ಅವು ಅಷ್ಟು ಬಲವಾಗಿರ್ತದೆ. ಒಂದು ಆನೆ ತಗೊಳ್ಳಿ, ಕುದುರೆ ತಗೊಳ್ಳಿ, ಪ್ರತಿಯೊಂದು ಅವೆಲ್ಲ ಸಸ್ಯಾಹಾರಿಗಳೇ, ಅವೇನು ಮಾಂಸಾಹಾರಿಗಳಲ್ಲ. ಆದರೆ ಅದರ ಬಲ ಮುಂಚೆ ನಾವು ತಟ್ಕೊಳಕ್ಕಾಗತ್ತಾ? ನಮ್ಮ ಥರ ಅದು ಏನೋ ಬಿಸ್ಕೆಟ್ಸು, ಡ್ರೈ ಫ್ರೂಟ್ಸು, ಮತ್ತು ಫಾರಿನಿಂದ ಫ್ರೂಟ್ಸು ಏನೇನೋ ತಿನ್ನಲ್ಲ. ಅವೆಲ್ಲ ಏನು ತಿಂತವೆ? ಏನು ಅಲ್ಲಿ ಹುಲ್ಲು ಏನು ಸಿಗುತ್ತೋ ಅದು ತಿಂತವೆ ಅಷ್ಟೇ. ಆ ಗ್ರಾಸ್ ಅಲ್ವಾ, ಭೂಮಿಯಿಂದ ಬರುವಂಥ ಗ್ರಾಸ್ ಅಷ್ಟೇ, ಏನು ತಿನ್ನಲ್ಲ. ನೀವು ನೆನ್ಪಿಟ್ಕೊಳ್ಳಿ. ಈಗ ಉದಾಹರಣೆಗೆ ಹಸು ತಗೊಳ್ಳಿ. ಒಂದು ಹಸು, ನಾಟಿ ಹಸು ಏನು ತಿಂತದೆ? ಅದು ಹುಲ್ಲು ಮತ್ತು ಅಲ್ಲಿ ಏನೇನು ಸಿಗ್ತದೋ ಹಾಗೆ ಒಂದು ರೌಂಡ್ ಹೋಗುತ್ತೆ. ಆ ನೇಚರಲ್ಲಿ ನಿಸರ್ಗದಲ್ಲಿ ಏನೇನು ಸಿಗುತ್ತೆ ಎಲ್ಲ ತಿನ್ಕೊಂಡು ಬರ್ತದೆ. ಒಳ್ಳೆ ಹಾಲು ಕೊಡುತ್ತೆ, ಅಮೃತ ಹೇಳ್ಬೋದಲ್ಲ, ಅಮೃತ ಅಂತಲೇ ಹೇಳ್ತೀವಿ. ಅದರ ಹಾಲು ಅಮೃತ. ಅದು ನೈಟ್ ಕುಡಿಬೇಕಷ್ಟೇ. ಹಾಲು ಕುಡಿಯೋದು ನೈಟು, ಬೇಕಂದ್ರೆ ಅದನ್ನು, ಇಲ್ಲಾಂದರೆ ಬೇಕಾಗಿಲ್ಲ. ಬೇಕಂದ್ರೆ ಅದು ಕುಡಿಬೋದು. ಅದು ಹಾಲು ನೈಟ್ ಟೈಮ್ ಮಾತ್ರ ಕೊಡಬೇಕು. ಒಂಥರ ಮದ್ದು ಥರ ಅದು. ಆಯ್ತಾ? ಸೊ ಈ ರೀತಿಯಲ್ಲಿ ಇರುವಾಗ ಮತ್ತೆ ಅದಕ್ಕೇನು ವಿಷ ಕೊಟ್ಟಿದ್ರು ಅಂದರೆ ಆ ದೇಹವನ್ನು ತಯಾರು ಮಾಡಿರೋ ರೀತಿ ನೋಡಿ, ಈ ಸೃಷ್ಟಿಕರ್ತ ಯಾವ ರೀತಿಯಲ್ಲಿ ತಯಾರು ಮಾಡಿದ್ರು. ಅದು ವಿಷ ಕೊಟ್ಟರು ಈ ಅಂತ ಒಂದು ಗಂಟಲು ಇಟ್ಕೋತದಂತ, ಒಳಗಡೆನೂ ಕಲ್ಸಲ್ಲ ಅಂತ. ವಿಷ ಕೊಟ್ಟು ನೋಡಿದ್ದಾರೆ, ಪ್ರಯೋಗಗಳು ಮಾಡಿದ್ದಾರೆ ಅದ್ರ ಮೇಲೆ. ಆ ವಿಷವನ್ನು ತಿಂದ ಮೇಲೆ ಅದು ಗಂಟಲಲ್ಲಿ ಮಾತ್ರ ಇರ್ತದೆ, ಒಳಗಡೆ ಹೋಗಲ್ಲ. ಹಾಲು ಒಳಗಡೆ ಒಂದು ಸೂರು ಹೋಗಿಲ್ಲ ಅಂತ ಟೆಸ್ಟ್ ಮಾಡಿದ್ದಾರೆ. ನೋಡಿದ್ರ ಎಂಥ ಮಹತ್ವ ಇದೆ ಈ ಭೂಮಿ ಮೇಲೆ. ಅನೇಕ ಇವೆಲ್ಲ ಪವಾಡಗಳಿವೆಲ್ಲ. ಅದಕ್ಕೆ ಮಿತ್ರರೇ, ಯಾವುದೇ ಆಹಾರವನ್ನು ಬಯಸಿ ಪೂರ್ತಿ ಸತ್ತೋಗ ಆಹಾರ ಥರ ಮಾಡ್ಕೊಂಡು ತಿನ್ನಕೋಬಿಡಿ. ಆದಷ್ಟು ನಿಮಗೆ ಟೇಸ್ಟ್ಗೋಸ್ಕರ ನಾನು ಈಗಲೂ ಹೇಳಿದ್ದೀನಿ, ಈ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ವರ್ಲ್ಡ್ ಬೆಸ್ಟ್ ಡೈಟಲ್ಲಿ ಇದು ತಿನ್ನಿ, ಅದು ತಿನ್ನಿ, ಫಸ್ಟು ಗ್ರೀನ್ ಪ್ಲೇಟ್ ತಿನ್ನಿ, ಆಮೇಲೆ ಬಯಸಿರೋ ಆಹಾರ ತಿನ್ನಿ ಅಂತ ಅದನ್ನು ಹೇಳ್ತಾ ಬಂದಿದ್ದೀನಿ ನಾನು ಅಲ್ವಾ? ಆ ರೀತಿಯಲ್ಲಿ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ. ಆಯ್ತಾ? ಸೊ ಇಲ್ಲಿ ಬಯಸಿರೋ ಆಹಾರ ತಿಂದರೆ ನ್ಯೂಟ್ರಿಷನ್ ಎಲಿಮೆಂಟ್ಸ್ ಜೀರೋ, ನಂಬರ್ 1. ನಂಬರ್ 2, ಬಯಸಿರೋ ಆಹಾರ ತಿಂದರೆ ಏನಾಗುತ್ತೆ ಗೊತ್ತಾ? ನಿಮ್ಮಲ್ಲಿ ಹೆಚ್ಚು ಫ್ಲಮ್ ಜಾಸ್ತಿ ಆಗ್ತದೆ. ಮ್ಯೂಕಸ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ನಾವು. ಮ್ಯೂಕಸ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಮ್ಯೂಕಸ್ ಪ್ರೊಡಕ್ಷನ್ ಆಗಿದ ಮೇಲೆ ನೋಡಿ, ನಾವು ತಿಂದಿರೋ ಆಹಾರವೇ ಬಯಸಿರೋ ಆಹಾರ ಏನು ತಿಂತೀವೋ ಅದು ಹೆಚ್ಚಾಗಿ ನಮ್ಮಲ್ಲಿ ಆ ಫ್ಲಮ್ಮನ್ನು, ಆ ಮ್ಯೂಕಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಉತ್ಪನ್ನ ಮಾಡುತ್ತೆ. ಅದೇ ನಮಗೆ ಉಸಿರಾಟ ವ್ಯವಸ್ಥೆಗೆ ಅಡ್ಡ ಬರುತ್ತೆ. ವಿಧ ಪ್ಲೇಸಸಲ್ಲಿ ಸೇರ್ಕೊತದೆ ಅದು. ಅದರಿಂದ ಆಸ್ಮಗಳು ಮತ್ತು ವಿಧ ಅಂಗಗಳಿಗೆ ಹೋಗಿ ಅದು ಅಲ್ಲಿ ಅಂಟ್ಕೊಂಡಿದ್ರೆ
ಅದರಿಂದ ಅನೇಕ ರೋಗಗಳು ಶುರು ಆಗುತ್ತೆ ನಮಗೆ. ಆಯ್ತಾ? ಅದೇ ನೀವು ಬೈಸಿರೋ ಆಹಾರ ಬಿಟ್ಟು ನಾರ್ಮಲ್ ಈ ತಾಜಾ ತರಕಾರಿಗಳು ತಿನ್ನಿ, ನಿಮಗೆ ಮ್ಯೂಕಸ್ ಬರೋದೇ ಇಲ್ಲ. ನೋಡಿದ್ರ ಅಲ್ಲಿ ಎಷ್ಟು ರೋಗಗಳು ನಾವು ವಾಸಿ ಮಾಡ್ಕೊತೀವಿ, ಎಷ್ಟು ರೋಗಗಳಿಂದ ದೂರ ಆಗ್ತೀವಿ ನಾವು. ಇದು ನೆನ್ಪಿಟ್ಕೊಂಡು ದಯವಿಟ್ಟು, ಸೊ ಇದನ್ನು ನೆನ್ಪಿಟ್ಕೊಂಡು ಇದು ಉಪಯೋಗಿಸ್ಕೊಳ್ಳಿ. ಈ ರೀತಿಯಲ್ಲಿ ಈ ಎಸ್ಪೆಷಲಿ ಯೂರಿನ್ ಥೆರಪಿ ಮಾಡೋರಿಗೆ ಇದು ಪ್ರಧಾನ ಸೂಚನೆ ಅಂತ ಹೇಳ್ತಾ ಇದ್ರು. ಓಕೆ, ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಯೂರಿನ್ ಥೆರಪಿ ಮಾಡೋಂಥವ್ರು ಆಹಾರ, ವಿಹಾರ, ಮನೋವ್ಯಾಪಾರ ಈ ಮೂರನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಸಾಕು. ಆಹಾರ ಈಗಾಗಲೇ ಹೇಳ್ತಾ ಇದ್ವಿ. ವಿಹಾರ, ಎಸ್, ರಿಲ್ಯಾಕ್ಸೇಷನ್, ಸ್ವಲ್ಪ ರಿಲ್ಯಾಕ್ಸೇಷನ್, ಮತ್ತು ಎಂಟರ್ಟೈನ್ಮೆಂಟ್, ಒಂಥರ ಮನಸ್ಸನ್ನು ಆಹ್ಲಾದಕರವಾಗಿ ಇಟ್ಕೊಳ್ಳೋದು, ಸಂಗೀತ ಕೇಳಿಸ್ಕೊಳ್ಳೋದು, ಸಿನಿಮಾಗಳು ನೋಡೋದಾಗಲಿ, ಆ ರೀತಿಯಲ್ಲಿ ಸ್ವಲ್ಪ ಆನಂದವಾಗಿ ಇಟ್ಕೋಬೇಕು ಮನಸ್ಸನ್ನು. ಅದೇ ರೀತಿಯಲ್ಲಿ ಮನೋವ್ಯಾಪಾರ, ಮನಸ್ಸಿಂದ ನಾವು ಏನು ಮಾಡ್ತೀವಿ, ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಥರ ಯೋಚನೆಗಳು ಮಾಡ್ತೀವಿ, ಒಳ್ಳೆಯ ಯೋಚನೆಗಳು, ಪಾಸಿಟಿವ್ ಥಿಂಕಿಂಗ್, ಮಿರಾಕ್ಯುಲಸ್ ಥಿಂಕಿಂಗ್, ಧನಾತ್ಮಕ ಚಿಂತನೆ, ಇದು ಮಾತ್ರ ಮಾಡ್ತಾ ಇರಬೇಕು ನಾವು. ಆಯ್ತಾ? ಇಷ್ಟು ಮಾಡಿಕೊಂಡು ನೀವು ಯೂರಿನ್ ಥೆರಪಿ ಮಾಡ್ಕೊಳ್ಳಿ. ಶಿವಂಬಿಂದ ಎಕ್ಸಲೆಂಟ್ ಬೆನಿಫಿಟ್ಸ್ ನಿಮ್ಗೆ ಸಿಗತ್ತೆ, ಮ್ಯಾಕ್ಸಿಮಮ್ ಬೆನಿಫಿಟ್ಸ್. ಆಯ್ತಾ? ಆಯಿತು. ಈ ತಿನ್ನೋ ಆಹಾರದಲ್ಲಿ ಸ್ವಲ್ಪ ವಿಷಯಗಳನ್ನ ಅರ್ಥ ಮಾಡ್ಕೋಣ. ಏನೇನು ಆಹಾರಗಳು ತಿಂತೀವಿ, ತಿನ್ಬೋದು ಅಂದರೆ ಯೂರಿನ್ ಥೆರಪಿಯಲ್ಲಿ ಮಾಡ್ಕೊಳ್ಳುವಾಗ ಏನೇನು ಆಹಾರಗಳು? ಪ್ರಧಾನವಾಗಿ ಧಾನ್ಯಗಳು, ಗ್ರೈನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಗ್ರೈನ್ಸ್ ಅಂದರೆ ನಾವು ತಕ್ಷಣವೇ ನಾವು ರೋಟಿ ಅಂದರೆ ವೀಟ್ ಅಂದರೆ ಗೋಧಿಯಿಂದ ಮಾಡುವಂಥ ಚಪಾತಿಗೆ ಹೋಗ್ತೀವಿ ನಾವು. ಅಲ್ಲಿ ಜವಾ ಗೋಧಿನೇ ಉಪಯೋಗಿಸ್ಕೊಳ್ಳಿ, ನಾರ್ಮಲ್ ಗೋಧಿ ಉಪಯೋಗಿಸೋಕೆ ಹೋಗ್ಬಿಡಿ. ಆಮೇಲೆ ಯಾವುದೇ ಚಪಾತಿ ಈ ಗೋಧಿಯಿಂದ ಮಾಡ್ಕೊಂಡಿದ್ರು ಅದ್ರ ಮೇಲೆ ಹಸ್ಕ್ ಅಂತ ಇರುತ್ತೆ, ಹೊಟ್ಟು, ಅದ್ರ ಮೇಲೆ ಲೇಯರ್, ಟಾಪ್ ಲೇಯರ್, ಅದು ತೊಲಗಿಸ್ಕೊಂಡು ಪಾಲಿಸ್ಡ್ ಗೋಧಿ ಉಪಯೋಗಿಸಕ್ಕೆ ಹೋಗ್ಬಿಡಿ. ಹೊಟ್ಟು ಸಮೇತ ಆ ಹಸ್ಕ್ ಮೇಲೆ ಇರುವಂಥ ಪೊರೆ ಇದೆಯಲ್ಲ, ಟಾಪಲ್ಲಿ ಪೊರೆ, ಅದು ತುಂಬ ಇಂಪಾರ್ಟೆಂಟ್. ಅದರಲ್ಲೇ ಎಲ್ಲ ನ್ಯೂಟ್ರಿಷನ್ ಇರೋದು. ಆಯ್ತಾ? ಅದು ಬಿಟ್ಬಿಟ್ಟು ಉದಾಹರಣೆಗೆ ನಾವು ಅದು ಓಕೆ, ಈ ಚಪಾತಿ ಹೋಯ್ತು, ರೋಟಿ ಅಂತ ಅನ್ಕೊಂತೀವಿ, ರೋಟಿಗೆ ಹೋಗ್ತೀವಿ, ರೋಟಿ ಇಲ್ಲ ರೈಸ್ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆ ಎರಡಲ್ಲಿ ಏನು ಮಾಡ್ತೀವಿ, ಪಾಲಿಸ್ಟ್ ರೈಸ್ ತೊಗೊಂಡು ಬರೋದು, ತಿನ್ನೋದು. ನೀವು ಯೂರಿನ್ ಥೆರಪಿ ಮಾಡ್ತಾ ಇದ್ರಾ, ಇದು ಸಹಜವಾದ ಆಹಾರ ತಿಂತಾ ಇದ್ರಾ, ಆದರೆ ವೆಜಿಟೇರಿಯನ್ ಆಗಿದ್ದೀರಾ, ಎಲ್ಲ ಓಕೆ. ತಿನ್ನೋ ಆಹಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ. ಧಾನ್ಯಗಳು, ಎಸ್ಪೆಷಲಿ ಆಹಾರ ಧಾನ್ಯಗಳು ತಿನ್ನುವಾಗ ಅದ್ರ ಮೇಲೆ ಹಸ್ಕೆಲ್ಲ ತೊಲಗಿಸ್ಬಿಟ್ಟು, ಅದ್ರ ಮೇಲೆ ಇರುವಂಥ ಪೊರೆ ಎಲ್ಲ, ಟಾಪ್ ಪೊರೆ ಎಲ್ಲ ತೊಲಗಿಸ್ಬಿಟ್ಟು ಪಾಲಿಸ್ಡ್ ರೈಸ್, ವೈಟ್ ಬಿಳಿ ರೈಸ್, ನೋ ಯೂಸ್. ಆಯಿತಾ? ನೀವು ತಿನ್ನೋದ್ರಲ್ಲಿ ಎಲ್ಲ ಹೋಯ್ತು, ಅಲ್ಲಿರುವಂಥ ಎಲ್ಲ ಪೋಷಕಾಂಶಗಳೇ ಇಲ್ಲ, ಇನ್ನೇನು ಮಾಡ್ತೀರಾ? ವಾಟ್ ಇಸ್ ದ ಯೂಸ್? ಅದು ಮಾಡೋಕ್ಕೋಗ್ಬಿಡಿ ದಯವಿಟ್ಟು. ಅನ್ಪಾಲಿಸ್ಡ್ ರೈಸ್, ರೆಡ್ ರೈಸ್, ಆಯಿತಾ? ಇಂಥವು ತಿನ್ನೋಕ್ಕೆ ಪ್ರಯತ್ನ ಮಾಡಿ. ಅದರಿಂದ ಅನೇಕ ರೀತಿಯಲ್ಲಿ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಟೇಸ್ಟಾಗಿ ಮಾಡ್ಕೊಳ್ಳಿ. ನಾವು ಹೇಳಿದ್ವಲ್ಲ, ನಾವು ಈ ಡೈಟ್ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಪೂರ್ತಿ ಒಂಥರ ಇಷ್ಟ ಇಲ್ಲದೆ ಮಾಡಿ ಅಂತ ಏನಿಲ್ಲ. ಎರಡೂ ಇದೆ ಇಲ್ಲಿ, ಗ್ರೀನ್ ಪ್ಲೇಟ್ ಇದೆ, ಬೈಸಿರೋ ಆಹಾರ ಇದೆ. ಬೈಸಿರೋ ಆಹಾರದಲ್ಲಿ ಟೇಸ್ಟಾಗಿ ಮಾಡ್ಕೊಳ್ಳಿ. ಇದೇ ರೈಸನ್ನು ಅನ್ಪಾಲಿಸ್ಡ್ ರೈಸು, ರೆಡ್ ರೈಸ್ ಏನೋ ಉಪಯೋಗಿಸ್ಕೊಂಡು ಒಳ್ಳೆ ಪಲಾವ್ ಮಾಡ್ಕೊಳ್ಳಿ. ಏನೋ ನೀವೇನು ಮಾಡ್ಕೊತಾರೆ ಇಷ್ಟ ಅದೇ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಖೀರ್ ಮಾಡ್ಕೊಳ್ಳಿ, ಒಳ್ಳೆ ಸ್ವೀಟ್ ಮಾಡ್ಕೊತ ಅದು ತಿನ್ನಿ, ಬೆಲ್ಲ ಉಪಯೋಗಿಸಿ. ಬೆಲ್ಲ ಉಪಯೋಗಿಸಿ ಮಾತ್ರನೇ, ಶುಗರ್ ಅಲ್ಲ, ಶುಗರ್ ಇಲ್ಲದೇ ಇಲ್ಲ. ಆಯಿತು. ಈ ರೋಟಿಗಳಷ್ಟೇ, ಈ ಬಜ್ರ ಅಂದರೆ ಸಜ್ಜೆ, ಇವೆಲ್ಲ ಜೋವಾರು ಏನು ರೋಟಿ ಮಾಡ್ಕೊಳ್ತಾರೋ ಅದರಲ್ಲಿ ಅಷ್ಟೇ ಗಮನಿಸ್ಕೊಂಡು ಯಾವುದೇ ಪೊರ ಮೇಲೆ ಪೊರ ತೆಗಿಬಿಟ್ಟು ಮಾಡ್ಕೊಳ್ಬೋದು. ಆಮೇಲೆ ರೋಸ್ಟೆಡ್ ಸ್ವಲ್ಪ ನಾವು ಏನು ಮಾಡ್ತೀವಿ, ರೋಸ್ಟ್ ಮಾಡ್ತೀವಲ್ಲ, ರೋಸ್ಟ್ ಮಾಡುವಾಗ ಈ ಗ್ರೌಂಡ್ ನಟ್ಸು ಅಂದರೆ ಪಲ್ಲಿಗಳು, ಸೊ ಇಂಥವೆಲ್ಲ, ಗ್ರೀನ್ ಪೀಸು, ಇಂಥವೆಲ್ಲ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತಿನ್ಬೋದು. ಅದು ತುಂಬ ಒಳ್ಳೆ ಫಲಿತ ಕೊಡುತ್ತೆ ನಿಮಗೆ. ನೆಕ್ಸ್ಟ್ ಮೊಳಕೆ ಕಾಳುಗಳಿಗೆ ಹೋಗೋಣ. ಈ ಮೊಳಕೆ ಕಾಳುಗಳು ಎಸ್ಪೆಷಲಿ ಅದ್ಭುತವಾದ ನ್ಯೂಟ್ರಿಷನ್, ಅದ್ಭುತವಾದ ವಿಟಮಿನ್ಸ್, ಸೊ ಹೇರಳವಾದ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ ನಮಗೆ. ನಿಮಗೆ ಆಶ್ಚರ್ಯ ಆಗುತ್ತೆ, ಈ ಸ್ಪ್ರೌಟೆಡ್ ರಾಗಿ ಅಂದರೆ ರಾಗಿ ಮೊಳಕೆ ತಗೊಂಡ್ರೆ ಅದರಲ್ಲಿ ಸೊ ಅದ್ಭುತವಾದ ವಿಷಯಗಳು ಅದರ ಒಳಗಡೆ ಇದೆ. ಹಿಮೋಗ್ಲೋಬಿನ್ ಹೆಚ್ಚಾಗಿ ಕೊಡುತ್ತೆ ನಮಗೆ ಈ ಸ್ಪ್ರೌಟೆಡ್ ರಾಗಿ ತಿಂದರೆ. ಆಯಿತಾ? ಇದು ಹೇಳ್ಬೇಕಂದ್ರೆ ಒಂದು ರೀತಿ ಹಿಮೋಗ್ಲೋಬಿನ್ ಹೆಚ್ಚಾಗಿರುತ್ತೆ, ಇದನ್ನು ಡಯಾಬಿಟಿಸ್ನು ಕ್ಯೂರ್ ಮಾಡ್ತದೆ ಅಂತ ಹೇಳ್ತಾರೆ. ಆಯಿತಾ? ರಾಗಿಯನ್ನು ಮೊಳಕೆ ಥರ ಮಾಡ್ಕೊಂಡು ತಿನ್ನೋದು ನೋಡಿ ಎಷ್ಟು ಫಲಿತ ಇದೆ ಇದರಲ್ಲಿ. ಆಯಿತಾ? ಆಮೇಲೆ ಈ ಸ್ಪ್ರೌಟೆಡ್ ರಾಗಿ ಅನ್ನೋದು ಒಂದು ಮಿಕ್ಸರ್ಗೆ ಹಾಕ್ಕೊಂಡು ಅದೊಂಥರ
ಅದೊಂದು ಅದೇ ಜ್ಯೂಸ್ ಥರ ಮಾಡ್ಕೊಂಡಾಗ್ಲಿ, ಮತ್ತೆ ಅದಕ್ಕೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಗೋಬೋದು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆಯ್ತಾ? ಸೊ ಈ ಥರ, ಸೊ ನಾ ಯಾವುದೇ ಈ ಸ್ಪ್ರೌಟ್ಸ್ ಏನು ಮಾಡ್ಬೋದು ಗೊತ್ತಾ, ಮೊಳಕೆ ಕಾಳುಗಳನ್ನು ಆಲ್ವೇಸ್ ನಿಮ್ಮ ಸಲಾಡ್ಗೂ ಸೇರಿಸ್ಕೊಳ್ತೀನಿ. ಸಲಾಡ್ ಮಾಡ್ಕೊತೀರಲ್ಲ, ವಿಧ ವಿಧ ತರಕಾರಿಗಳು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಂಡು ಸ್ವಲ್ಪ ಲೈಟ್ ಉಪ್ಪು ಮಾಡಿಕೊಂಡು ಅದಕ್ಕೆ ಇದು ಸಲಾಡ್ ಈ ಮೊಳಕೆ ಕಾಳುಗಳು ಆ್ಯಡ್ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ನೀವು. ಆಯಿತಾ? ತುಂಬ ಚೆನ್ನಾಗಿರ್ತದೆ. ಓಕೆ. ಮತ್ತು ರೈತ ರೂಪದಲ್ಲಿ ಮಾಡ್ಕೊಳ್ಳಿ, ಅದೂ ಒಳ್ಳೆಯದೇ. ಆಯಿತಾ? ಆಮೇಲೆ ಈ ಹಾಂ ಕಿಚಡಿ ಪ್ರಿಪೇರ್ ಮಾಡ್ತಾರೆ ನೋಡಿ, ಅದನ್ನು ಮಾಡ್ಕೊಳ್ಳಿ. ಮೂಂಗ್ ದಾಲು, ಈ ಮೂಂಗ್ ದಾಲು, ಗ್ರಾಮ್ ದಾಲು, ಪಲ್ಲಿಗಳು, ಇವೆಲ್ಲ ಮೆಂತುಗಳು, ಮೆಂತೆ ಕಾಳುಗಳು, ಸೆಸೇಮ್, ಎಳ್ಳು ಎಳ್ಳು, ಇದು ಎಳ್ಳು ಸಹ ಇದು ಮಾಡ್ಕೋಬೋದು. ಎಳ್ಳಿಂದನೂ ಏನು ಮಾಡ್ಕೋಬೋದು, ಸ್ಪ್ರೌಟ್ಸ್ ಮಾಡ್ಕೋಬೋದು, ಮೊಳಕೆ ಕಾಳುಗಳು ಮಾಡ್ಕೋಬೋದು. ಇದು ವಿಧ ವಿಧ ಸ್ಪ್ರೌಟ್ಸ್ ಮಾಡಿಕೊಂಡು ತಿನ್ನೋದ್ರಲ್ಲಿ ನೀವು ಹೆಚ್ಚಾಗಿ ಅದ್ರ ಮೇಲೆ ಸೊ ಕಾಲೇಜ್ ವಹಿಸಿ. ಈ ಸ್ಪ್ರೌಟ್ಸ್ ಅಂದರೆ ಮೊಳಕೆ ಕಾಳುಗಳು ತುಂಬ ಇಂಪಾರ್ಟೆಂಟ್ ಯೂರಿನ್ ಥೆರಪಿ ಮಾಡೋರಿಗೆ ಅಂತ ಹೇಳ್ತಾ ಇದ್ವಿ ನಾವು. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ, ಬಟ್ ಆದರೆ ತಿಳಿಸ್ಬೇಕಂತ ಪ್ರಯತ್ನ ಮತ್ತೊಂದ್ಸಲ ನೆನ್ಪು ಮಾಡ್ತಾ ಇದ್ವಿ. ನೆಕ್ಸ್ಟ್ ವೆಜಿಟೇಬಲ್ಸ್ ಬಂದರೆ, ನೀವು ವೆಜಿಟೇಬಲ್ಸ್ ನೋಡ್ಕೊಳ್ಳಿ. ನಮಗೆಲ್ಲ ಗೊತ್ತು ಈ ಸೋರೆಕಾಯಿ ಆಗಲಿ, ಸೋರೆಕಾಯಿ ಮತ್ತು ಕ್ಯಾರೆಟು, ಬೀಟ್ರೂಟು, ಆನಿಯನ್ನು, ಇಂಥವೆಲ್ಲ ತುಂಬ ಇದೆ. ಆಮೇಲೆ ಅನೇಕ ಈ ಸೊಪ್ಪುಗಳು, ಇವೆಲ್ಲನೂ ಸಹ ನೀವೇನು ಮಾಡ್ಕೋಬೋದು, ಪಾರ್ಟ್ ಆಫ್ ಯುವರ್ ಸಲಾಡ್ ಮಾಡ್ಕೊತೀರಲ್ಲ, ಸಲಾಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ದಯವಿಟ್ಟು. ಕುಕ್ಕಿಂಗ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕುಕ್ಕಿಂಗ್ ಮಾಡ್ಕೊಳ್ಳಿ, ಬಟ್ ಈ ಸಲಾಡಲ್ಲಿ ಇವನು ಆ್ಯಡ್ ಮಾಡ್ಕೊಳ್ಳಿ. ನಾವು ವೆಜಿಟೇಬಲ್ಸ್ ಏನಿವೆ ಆ್ಯಡ್ ಮಾಡ್ತೀವಿ, ಜೊತೆಗೆ ಈ ಸೊಪ್ಪುಗಳಿದೆಯಲ್ಲ, ಸೊಪ್ಪುಗಳು ಸಹ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಅದನ್ನು ಅದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸಲಾಡಲ್ಲಿ. ತುಂಬ ಉತ್ತಮವಾದ ಫಲಿತ ಕೊಡುತ್ತೆ ನಿಮಗೆ. ಇನ್ನು ಎಸ್ಪೆಷಲಿ ಹೇಳ್ತಾರೆ, ಈ ಏಡ್ಸು, ಕ್ಯಾನ್ಸರು, ಇಂಥ ಆರ್ಥರೈಟಿಸು, ಡಯಾಬಿಟಿಸ್ ಅನ್ನೋ ವ್ಯಕ್ತಿಗಳು ಈ ಸೊಪ್ಪುಗಳಿಂದ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಉತ್ತಮವಾದ ವಿಧಾನ. ಜ್ಯೂಸ್ ಮಾಡಿಕೊಂಡು ವೆಜಿಟೇಬಲ್ಸ್ ಆಗಲಿ, ಸೊಪ್ಪಾಗಲಿ, ಸೋರೆಕಾಯಿ ಜ್ಯೂಸ್ ಮತ್ತು ಸೊಪ್ಪುಗಳು, ಅನೇಕ ಸೊಪ್ಪುಗಳಿದೆಯಲ್ಲ, ಅದರಿಂದ ಜ್ಯೂಸ್ ಮಾಡ್ಕೊಳ್ಳಿ. ಡೈರೆಕ್ಟ್ ಜ್ಯೂಸ್ ತಗೊಳ್ಳಿ. ಎಷ್ಟು ಉಪಯೋಗ ಆಗುತ್ತಂದರೆ ಆ ಜ್ಯೂಸ್ಗಳಿಂದ, ಉದಾಹರಣೆಗೆ ಕೊತ್ತಂಬರಿ ಜ್ಯೂಸ್ ಅಂತ ಇಟ್ಕೊಳ್ಳಿ, ಕೊರಿಯಾಂಡರ್ ಜ್ಯೂಸ್, ಎಷ್ಟು ಉಪಯೋಗ ಅದು. ಎಸ್ಪೆಷಲಿ ಡಯಾಬಿಟಿಸ್ ಅವರಿಗೆ ಒಂಥರ ವರದಾನ. ಬೆಳಗ್ಗೆ ಬರೀ ಊಟದಲ್ಲಿ ಕುಡಿದರೆ ಒಂದು 21 ದಿವಸ ಕುಡಿ ಸಾಕು ಕೊತ್ತಂಬರಿ ಜ್ಯೂಸು, ನಿಮ್ಮ ಡಯಾಬಿಟಿಸ್ ಹೋಯ್ತು. ಆಯಿತಾ? ನಾರ್ಮಲ್ ಬಂತು, ಇನ್ನೇನು ಬೇಕು ನಿಮಗೆ. ಈ ರೀತಿಯಲ್ಲಿ ಸೊರಕಾಯಿ ಮತ್ತು ಬೂದುಗುಂಬಳಕಾಯಿ ಇವೆಲ್ಲನೂ ಸಹ ಅದ್ಭುತವಾದ, ವೆಯ್ಟ್ ಜಾಸ್ತಿ ಇರೋರಿಗೆ ಈ ಪಂಪ್ಕಿನ್ ಅಂತ ಇದೆಯಲ್ಲ, ಬೂದುಗುಂಬಳಕಾಯಿ, ಅದರಿಂದ ಜ್ಯೂಸು, ಸೊರಕಾಯಿ ಜ್ಯೂಸ್ನು ಇವು ಸಹ ಮಾಡ್ಕೋಬೇಕಾಗತ್ತೆ. ಅಂದರೆ ಏಡ್ಸು, ಕ್ಯಾನ್ಸರ್ ಇಂಥ ವ್ಯಕ್ತಿಗಳು, ಭಯಾನಕರ ಕಾಯಿಲೆಗಳು ಅಂತವರು ಫ್ರೂಟ್ ಜ್ಯೂಸ್ ಒಂದೇ ಅಲ್ಲ, ಈ ತರಕಾರಿಗಳ ಜ್ಯೂಸು, ಸೊಪ್ಪುಗಳ ಜ್ಯೂಸ್ ಕುಡಿಬೇಕು ಅವರು. ಆಯಿತಾ? ಅದನ್ನು ಕುಡಿಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಅಫ್ಕೋರ್ಸ್ ಹಣ್ಣುಗಳು ಗೊತ್ತಿರೋದೆ, ಪಪ್ಪಾಯ, ಈ ಚಿಕ್ಕು ಆಗಲಿ, ಮ್ಯಾಂಗೋ ಆಗಲಿ, ಆ್ಯಪಿಲ್ ಆಗಲಿ, ಮೊಸಂಬಿ, ಆರೆಂಜು, ಗ್ರೇಪ್ಸು, ಇವೆಲ್ಲ ಏನು ಲಭ್ಯವಾಗುತ್ತೋ ಸಹಜವಾಗಿ ಸೀಸನಲ್ ಫ್ರೂಟ್ಸ್, ಆ ಸೀಸನಲ್ಲಿ ಏನು ಲಭ್ಯವಾಗುತ್ತೋ ಅದನ್ನು ಹೆಚ್ಚಾಗಿ ಸೇವನೆ ಮಾಡಿ. ನಾವು ಹೇಳುವಂಥ ಡೈಟ್ ವಿಧಾನದಲ್ಲಿ ವರ್ಲ್ಡ್ ಬೆಸ್ಟ್ ಡೈಟ್, ಡಿಪ್ ಡೈಟ್ ಅಂತ ನಾವು ಹೇಳಿದೋ ಅದು ಪ್ರಕಾರ ಬೆಳಗ್ಗೆ 9 ಗಂಟೆಯಿಂದ 12ವರೆಗೂ 11ವರೆಗೂ ನಿಮಗೆ ನಿಮ್ಮ ವೇಸ್ಟ್ ಎಷ್ಟಿದೆಯೋ ಅದಕ್ಕೂ 10 ಪಟ್ಟು ಈ ಫ್ರೂಟ್ಸನ್ನು ಕಟ್ ಮಾಡಿಕೊಂಡು ಸಲಾಡ್ ಮಾಡಿಕೊಂಡು ಆರಾಮಾಗಿ ತಿನ್ನಬೇಕಾಗತ್ತೆ. ಫ್ರೂಟ್ ಸಲಾಡ್ ಅಂತ ಇರ್ತೀವಿ, ಅದು ತಿನ್ನಲೇಬೇಕು. ಮಧ್ಯಾಹ್ನ ಬೇಕಂದರೆ ಫಸ್ಟು ಗ್ರೀನ್ ಪ್ಲೇಟು ಸಲಾಡು, ಅದು ತರಕಾರಿಗಳು ಮತ್ತು ಸೊಪ್ಪುಗಳ ಸಲಾಡು ಮತ್ತು ಪೈಸಿರೋ ಆಹಾರ ಮಧ್ಯಾಹ್ನ, ಮತ್ತು ನೈಟು ಅಷ್ಟೇ, ನೈಟ್ ಸೇಮ್. ಮತ್ತು ಮಧ್ಯಾಹ್ನ ಆಹಾರ ಜೊತೆಗೆ ಅಫ್ಕೋರ್ಸ್ ಮಜ್ಜಿಗೆ ಕುಡಿಬೋದು. ಜ್ಯೂಸು, ಮಜ್ಜಿಗೆ ಅಂದರೆ ಜ್ಯೂಸ್ ಎಲ್ಲ ನೀವು ಬೆಳಗ್ಗೆ ಇಟ್ಕೊಳ್ಳಿ, ಆದಷ್ಟು ತರಕಾರಿಗಳಾಗಲಿ, ಹಣ್ಣುಗಳ ಜ್ಯೂಸ್ ಆಗಲಿ. ಮಧ್ಯಾಹ್ನ ಆಹಾರ ಜೊತೆಗೆ ಮಜ್ಜಿಗೆ ಕುಡಿಬೋದು. ಮೊಸರು ಬೇಡ, ಮೊಸರು ಪೂರ್ತಿ ತೆಗಿಬಿಡಿ ಆಹಾರ ಡೈಟಿಂದ. ತಿಳಿ ಮಜ್ಜಿಗೆ ಮಾಡಿಕೊಂಡು ಅದರ ಅನ್ನದಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಕುಡಿಯೋದು, ಅದು ಏನು ತೊಂದರೆ ಇಲ್ಲ. ನೀರು ಕುಡಿಯೋ ಥರ ನಾವು ಅದು ಕುಡಿಯಬೋದು. ಆದರೆ ನೀರು ಕುಡಿಯಬಾರ್ದು ಅಂತ ನಮಗೆಲ್ಲ ಗೊತ್ತು. ಆಹಾರ ತಿಂದ ಮೇಲೆ 1.5 ಅವರ್ ಏನು ಕುಡಿಬಾರ್ದು. ಒಂದು ಗಂಟೆ ಮುಂಚೆ ಆಗಲಿ, 1.5 ಅವರ್ ಆಹಾರ ಆದಮೇಲೆ ಯಾವ ನೀರು ಕುಡಿಬಾರ್ದು. ಗುಟ್ಟಿಗೆ ಸ್ವಲ್ಪ ಈ ಗಂಟ್ಲಲ್ಲಿ ಏನೋ ಸ್ವಲ್ಪ ಗಟ್ಟಿಯಾಗಿ ಅನಿಸಿದ್ರೆ ಸ್ವಲ್ಪ ಗುಟ್ಟಿಗೆ ಕುಡಿಬೋದು. ಆದರೆ ಮಜ್ಜಿಗೆ ಕುಡಿಬೋದು, ತೊಂದರೆ ಆಗಲ್ಲ. ಆಯಿತಾ?
ಮಿಲ್ಕ್ ಕುಡಿಯೋದು ನೈಟ್ ಮಾತ್ರವೇ. ನೋಡಿ, ಜ್ಯೂಸುಗಳು ಅಂದರೆ ಹಣ್ಣುಗಳ ಜ್ಯೂಸು, ತರಕಾರಿಗಳ ಜ್ಯೂಸು ಬೆಳಗ್ಗೆ ಇಟ್ಕೊಳ್ಳಿ, ಮಜ್ಜಿಗೆ ಮಧ್ಯಾಹ್ನ ಇಟ್ಕೊಳ್ಳಿ. ಯಾವುದೇ ಆ, ಹಸು ಹಸು ಮಿಲ್ಕ್ ಇದ್ರೆ, ಎಸ್ಪೆಷಲಿ ದೇಶಿ ಹಸು ಮಿಲ್ಕ್ ಇದ್ರೆ ಅದು ನೈಟ್ ಮಲಗಕ್ಕೆ ಮುಂಚೆ ಒಂದು ಸಣ್ಣ ಗ್ಲಾಸ್. ಈ ರೀತಿಯಲ್ಲಿ ಮಾತ್ರವೇ ಮಾಡಬೇಕು, ಇನ್ನೇನು ಮಾಡಿದ್ರು ತಪ್ಪಾಗತ್ತೆ. ಆಯ್ತಾ? ನಂದಿನಿ ಮಿಲ್ಕು, ಹೆರಿಟೇಜ್ ಮಿಲ್ಕು, ಇದು ಅದು ಅಂತ ಏನು ಮುಟ್ಟಕ್ಕೆ ಹೋಗ್ಬೇಡಿ, ಮಕ್ಕಳಿಗೂ ಕೊಡಕ್ಕೆ ಹೋಗ್ಬೇಡಿ ದಯವಿಟ್ಟು. ಕೊಟ್ಟಿದ್ರಂದ್ರೆ ಅದಕ್ಕಿಂತ ಪ್ರಮಾದ ಇನ್ನೇನು ಇಲ್ಲ. ಮಿಲ್ಕ್ ಇಸ್ ಎ ಟೈಮ್ ಬಾಂಬ್. ಅರ್ಥ ಆಯ್ತಾ? ಒಂದು ಬುಕ್ ಇದೆ, ಓದ್ತಿರಂದ್ರೆ ಇಂಗ್ಲೀಷಲ್ಲಿ ಡೆವಿಲ್ ಇನ್ ಮಿಲ್ಕ್ ಅಂತಿದೆ ಬುಕ್, ಬರೆದಿರೋದು ಇಂಗ್ಲಿಷ್ ಪರ್ಸನ್. ಡೆವಿಲ್ ಇನ್ ಮಿಲ್ಕ್ ಅಂದ್ರೆ ಮಿಲ್ಕ್ ಅಲ್ಲಿ ಅಂದ್ರೆ ಹಾಲಲ್ಲಿ ಭೂತ ಇದೆ ಅಂತ, ಹಾಲಲ್ಲಿ ದೆವ್ಯ ಇದೆ ಅಂತ. ಅದನ್ನು ಬರೆದಿದ್ದಾರೆ, ಬುಕ್ ಬರೆದಿದ್ದಾರೆ. ಅದು ನೀವು ಓದ್ರೆ ನಿಮ್ಗೆ ಅರ್ಥ ಆಗತ್ತೆ. ನೀವು ಹಾಲು ಮುಟ್ಟೋದೇ ಇಲ್ಲ. ಆಯ್ತಾ? ಇಂಥವೆಲ್ಲ ನಮಗೆ ಪಬ್ಲಿಕ್ ಬರೋದಿಲ್ಲ ಅವೆಲ್ಲ, ಅಲ್ವಾ? ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅದು ತಂದು ಕೊಡೋಕ್ಕೆ, ತೋರ್ಸೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ. ಅರ್ಥ ಮಾಡಿಕೊಂಡು ದಯವಿಟ್ಟು ಪಾಲನೆ ಮಾಡಿ. ನೆಕ್ಸ್ಟ್, ಡ್ರೈ ಫ್ರೂಟ್ಸ್, ಡೇಟ್ಸು, ಆಲ್ಮಂಡ್ಸು, ರೆಸಿನ್ಸು, ಇವೆಲ್ಲ ನೀರಲ್ಲಿ ಇಡೀ ಓವರ್ ನೈಟ್ ನೀರಲ್ಲಿ ನೆನೆಸಿ ತಿನ್ನಿ. 4 ಗಂಟೆಗೆ, ಮಧ್ಯಾಹ್ನ 4 ಗಂಟೆಗೆ ಸ್ವಲ್ಪ ಹಸುವಾದ್ರೆ ತಿನ್ನಿ, ನೋ ಪ್ರಾಬ್ಲಮ್. ಕಾಜು, ಕಿಸ್ಮಿಸ್, ಎಸ್ಪೆಷಲಿ ಇನ್ನು ನಮ್ಮ ಆಹಾರದಲ್ಲಿ ಬಯಸಿರೋ ಆಹಾರದ ಜೊತೆಗೆ ಸ್ವಲ್ಪ ಟಾಪಪ್ ಆಗಿ ಏನೇನು ಮಾಡ್ಕೋಬೋದು? ಎ ಟು ಗೀ, ಎ ಟು ತುಪ್ಪ ಮಾತ್ರವೇ, ನಂದಿನಿ ತುಪ್ಪ ಅಲ್ಲ. ಸಿಕ್ಕಿಲ್ಲ ಅಂದ್ರೆ ಮಾತ್ರವೇ ನಂದಿನಿ ತುಪ್ಪ. ಈವನ್ ಅಗ್ನಿಹೋತ್ರಕ್ಕೂ ಸಹ ಎ ಟು ತುಪ್ಪನೇ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ಅಗ್ನಿಹೋತ್ರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ನಂದಿನಿ ಗೀ ತಗೊಂಡೋಗಿ ಹಾಕ್ಬಿಡ್ತಾರೆ. ಏನು ಪ್ರಯೋಜನ ಅದು? ಏನು ಪ್ರಯೋಜನ ಇಲ್ಲ. ಅರ್ಥ ಮಾಡಿಕೊಂಡು ಎ ಟು ಗೀ ಮಾತ್ರನೇ ಉಪಯೋಗಿಸ್ಕೊಳ್ಳಿ. ನೆಕ್ಸ್ಟ್, ಏನೇನು ಅವಾಯ್ಡ್ ಮಾಡಬೇಕು ನೋಡೋಣ. ಇವೆಲ್ಲ ತಿನ್ಬೇಕಾಗಿರೋದು, ಅರ್ಥ ಆಯ್ತಾ? ಅವಾಯ್ಡ್ ಮಾಡಬೇಕಾಗಿರೋದು ನೋಡೋಣ. ನೋಡಿ, ಯಾವುದೇ ರಿಫೈನ್ಡ್ ಫ್ಲೋರಲ್ಲಿ ಮೈದಾ ಜೊತೆಗೆ ಮಾಡಿರೋಂಥ ಪದಾರ್ಥಗಳು, ಬ್ರೆಡ್ಡು, ಬಿಸ್ಕೆಟು, ಬರ್ಗರು, ಪಿಜ್ಜಾ, ಕೇಕ್ಸು ಎಲ್ಲನೂ ಅವಾಯ್ಡ್ ಮಾಡಬೇಕು. ನಾನ್ ವೆಜಿಟೇರಿಯನ್ ಅಫ್ಕೋರ್ಸ್ ನೋ, ನಾನ್ ವೆಜಿಟೇರಿಯನ್ ಇಲ್ಲವೇ ಇಲ್ಲ. ಆಮೇಲೆ ಪಿಕಲ್ಸ್, ಯಾರಾದರೂ ತೀವ್ರ ವ್ಯಾಧಿಗಳಿಂದ, ಕ್ಯಾನ್ಸರ್ ಅಂತ ವ್ಯಾಧಿಗಳಿಂದ ಬಲಿತಾ ಇದ್ರೆ ಅವ್ರು ಪಿಕಲ್ಸ್ ಸಹ ಅವಾಯ್ಡ್ ಮಾಡಬೇಕು, ಪಾಪಡ್ ಸಹ ಅವಾಯ್ಡ್ ಮಾಡಬೇಕು, ಫ್ರೈಡ್ ಐಟಮ್ಸ್ ಸಹ ಅವಾಯ್ಡ್ ಮಾಡಬೇಕು. ಟೂ ಮಚ್ ಸ್ಪೈಸ್ ಇರಬಾರ್ದು ಅವ್ರಿಗೆ. ಟೂ ಮಚ್ ಸ್ಪೈಸ್ ಅಂದರೆ ಈ ಖಾರ ಜಾಸ್ತಿ ಉಪಯೋಗಿಸಬಾರ್ದು, ಉಪ್ಪು ಜಾಸ್ತಿ ಉಪಯೋಗಿಸಬಾರ್ದು. ಇಂಥವೆಲ್ಲ ಖಂಡಿತ ಸೀರಿಯಸ್ ಡಿಸೀಸ್ ಇರೋರು, ಅಂದರೆ ಭಯಾನಕರ ಕಾಯಿಲೆಗಳಿರುವಂಥ ಇವೆಲ್ಲ ಮಾಡಿ. ಮಿಕ್ಕಿದವರು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪಿಕಲ್ ಆಗಲಿ, ಪಾಪಡ್ ಆಗಲಿ ಸ್ವಲ್ಪ ಉಪಯೋಗಿಸ್ಕೊಂಡು ತೊಂದರೆ ಇಲ್ಲ. ಮೀಡಿಯಂ ಸ್ಪೈಸು, ಮೀಡಿಯಮ್ ಉಪ್ಪು, ಅದೇನು ತೊಂದರೆ ಆಗಲ್ಲ, ಟೇಸ್ಟಿಯಾಗಿ ಮಾಡ್ಕೊತೀನಿ, ತೊಂದರೆ ಇಲ್ಲ. ಬಟ್ ಎಸ್ಪೆಷಲಿ ಇವರು ಕ್ಯಾನ್ಸರು, ಏಡ್ಸು, ಇಂಥವೆಲ್ಲ ಭಯಾನಕರ ಕಾಯಿಲೆ ಇರ್ತಾವಲ್ಲ, ಅಂಥವರು ಇವೆಲ್ಲ ಬಿಡಬೇಕು. ಏನು, ಜಾಸ್ತಿ ಸ್ಪೈಸ್ ಇಲ್ಲ, ಜಾಸ್ತಿ ಉಪ್ಪಿಲ್ಲ, ಅರ್ಥ ಆಯ್ತಾ? ಫ್ರೈಡ್ ಐಟಮ್ಸ್ ಇಲ್ಲವೇ ಇಲ್ಲ, ಪಪಡ್ಸು, ಪಿಕಲ್ಸ್ ಇಲ್ಲೇ ಇಲ್ಲ, ನಾನ್ ವೆಜಿಟೇರಿಯನ್ ನೋ. ಇವೆಲ್ಲ ಮಾಡಿಕೊಂಡ್ರೆ ಸೀರಿಯಸ್ ಡಿಸೀಸ್ ಬೇಗ ವಾಸಿ ಆಗುತ್ತೆ. ಇದು ಮೊದಲನೇ ವಿಷಯ. ಅಂದರೆ ಎಸ್ಪೆಷಲಿ ಇವೆಲ್ಲ ಈ ಬಿಸ್ಕೆಟ್ಸು, ಕೇಕ್ಸ್ ಎಲ್ಲಿಂದ ಮಾಡ್ತಾರೆ? ಮೈದಾದಿಂದ ಮಾಡ್ತಾರೆ. ಮೈದಾ ಅನ್ನೋದು ಪ್ರಮಾದ, ಆಯಿತಾ? ಅದರಿಂದ ಅದು ಯೂಸ್ ಮಾಡಬಾರ್ದು. ಮತ್ತು ವೈಟ್ ಶುಗರ್ ತೆಗಿಬಿಡಬೇಕಾಗತ್ತೆ. ವೈಟ್ ಶುಗರು ಮತ್ತು ರಿಫೈನ್ಡ್ ಆಯಿಲ್ಸ್ ಇವೆಲ್ಲನೂ ತೊಲಗಿಸ್ಬೇಕು ಯೂರಿನ್ ಥೆರಪಿ ಮಾಡೋರು. ಓಕೆ, ಅದು ಸಣ್ಣ ಕಾಯಿಲಾಗಲಿ ದೊಡ್ಡ ಕಾಯಿಲಾಗಲಿ ಯೂರಿನ್ ಥೆರಪಿ ಮಾಡ್ತಾ ಇದೀವಾ, ನೋ ಶುಗರ್, ನೋ ವೈಟ್ ಶುಗರ್, ನೋ ರಿಫೈನ್ಡ್ ಆಯಿಲ್, ಅರ್ಥ ಆಯ್ತಾ? ಗಾನ್ ಆಯಿಲ್ಸ್ ಮಾತ್ರ ಉಪಯೋಗಿಸಿ. ಅವೆಲ್ಲ ಆರೋಗ್ಯಕ್ಕೆ ತುಂಬ ಹಾನಿಕರ ಆಗತ್ತೆ. ಬೇಕಂದರೆ ಬೆಲ್ಲ ಉಪಯೋಗಿಸಿ, ತೊಂದರೆ ಇಲ್ಲ, ಆಯಿತಾ? ಸೊ ಆದಷ್ಟು ಏನಂದರೆ ಉಪ್ಪು, ಖಾರ ಸ್ವಲ್ಪ ಇವೆಲ್ಲ ಸ್ವಲ್ಪ ಕಮ್ಮಿನೇ ಮಾಡಿಕೊಂಡು ತಿನ್ನಿ. ಎಸ್ಪೆಷಲಿ ಬೀಡಿ, ಸಿಗರೆಟ್ಟು, ಟೊಬ್ಯಾಕೊ ಇಂಥ ಯಾವುದೇ ಡ್ರಗ್ಸನ್ನು ಯಾರು ಉಪಯೋಗಿಸಬಾರದು. ಯೂರಿನ್ ಥೆರಪಿ ಮಾಡೋ ಸಮಯದಲ್ಲಿ ಅದು ಫಲಿತ ಕೊಡೋದಿಲ್ಲ. ಅರ್ಥ ಆಯ್ತಾ? ಇಷ್ಟು ಮಾಡ್ಕೊಳ್ಳಿ, ನಿಮಗೆ ಯೂರಿನ್ ಥೆರಪಿ ಅನ್ನೋದು ತುಂಬ ಫಲವಂತವಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ರೈಟ್.